ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು 34 ಎದೆ ಸುತ್ತಳತೆಯ ಬ್ಲೌಸ್ ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಲೈನಿಂಗ್ ಬ್ಲೌಸ್ ಇದು ನೋಡಿ. ಲೈನಿಂಗ್ ಬ್ಲೌಸ್ ಇಟ್ಕೊಂಡಿದ್ದೀನಿ. ಇವಾಗ 8.5 2 ಇಂಚ್ ಜಾಸ್ತಿ ತಗೋಬೇಕು. ನಾವು ಯಾವ ರೀತಿ ಮಡಚಿಟ್ಟಿದ್ದೀನಿ ಆ ರೀತಿ ನೀವು ಬಟ್ಟೆಯನ್ನು ಮಡಚಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಎಡ್ಜಿರೋ ಭಾಗನ ಈ ಥರ ಇಟ್ಬಿಟ್ಟು 8.5ಗೆ ನೀವು ಮಾರ್ಕ್ ಮಾಡಿಬಿಟ್ಟು 2 ಇಂಚ್ ಜಾಸ್ತಿನ ಸೇರಿಸ್ಕೋಬೇಕು. ಇವಾಗ ಉದ್ದ 13.5 ಇಂಚಿದೆ. ನಾನು 1 ಇಂಚನ್ನು ಜಾಸ್ತಿ ಮಾಡ್ತೀನಿ. 14.5 ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಈ ಥರನೇ ನೀವು ಮಡಚಿಬಿಟ್ಟು ಹಿಂದೆ ಮುಂದೆ ಆಗದ ರೀತಿಯಲ್ಲಿ ನೀವು ಬಟ್ಟೆಯನ್ನು ನೀಟಾಗಿ ಇಟ್ಕೋಬೇಕು. ಐರನ್ ಬೇಕಾದರೂ ನೀವು ಮಾಡ್ಕೋಬೋದು, ನೀಟಾಗಿ ಬರುತ್ತೆ ಅನ್ನೋದಿದ್ದರೆ. ಈ ಥರ ಮಾಡಿಬಿಟ್ಟು ನೀವು ಜಾಸ್ತಿ ಆಗಿರೋ ಅಂದರೆ ಸ್ಟ್ರೇಟಾಗಿ ನೀವು ಒಂದು ಕಟ್ಟಿಂಗನ್ನು ಮಾಡ್ಕೋಬೇಕು. ಜಾಸ್ತಿ ಆಗಿರೋ ಬಟ್ಟೆನ ಸೈಡ್ಗೆ ಮಾಡಿಬಿಟ್ಟು ಬಟ್ಟೆನ ಇದನ್ನು ನೀವು ನೀಟಾಗಿಟ್ಬಿಟ್ಟು ಕಟ್ ಮಾಡಿ ತೆಕ್ಕೋಬಿಡಿ. ನೋಡಿ, ಈ ಥರ ನೀವು 4 ಫೋಲ್ಡ್ ಮಾಡಿಬಿಟ್ಟು ತೆಕ್ಕೋಬಿಡಿ. ನೋಡಿ, ತೋರಿಸ್ತಿದ್ದೀನಿ. 4 ಫೋಲ್ಡು 2 3 4 ಇದೆ. ಈ ಥರ ಇರೋ ಭಾಗನ ನಿಮ್ಮ ಕಡೆ ಇಟ್ಕೋಬೇಕು. ಈ ಥರ ಕೂಡಿರುತ್ತಲ್ಲ ಆ ಭಾಗನ ನೋಡಿ, ಈ ಥರ ನಾನು ಹೇಗಿಟ್ಟಿದ್ದೀನೋ ಅದೇ ಥರ ನೀವು ಇಟ್ಬಿಟ್ಟು ಇವಾಗ ಇದಕ್ಕೆ ಮಾರ್ಕನ್ನು ಹಾಕೋಣ. ನೋಡಿ ಫ್ರೆಂಡ್ಸ್, ಇದು ಅವರು ಕುತ್ತಿಗೆಯ ಅಗಲ 2 ಇಂಚಿದೆ. ನಾನು 2 ಇಂಚನ್ನು ಇಟ್ಕೊಳ್ತಿದ್ದೀನಿ. ಭುಜ 2.5 ಇಂಚು ಅವರ ಭುಜ ತೋರಿಸ್ತಾ ಇದೆ ಅವ್ರದ್ದು. ನಾನು ಅರ್ಧ ಇಂಚನ್ನು ಜಾಸ್ತಿ ಮಾಡಿಬಿಟ್ಟು 3 ಇಂಚನ್ನು ನಾನು ಇಟ್ಕೋತಾ ಇದ್ದೀನಿ. ನೋಡಿ, ಇವಾಗ ಆರ್ಮೋಲು ಅಂದರೆ ಕಂಕಳು ಇದು 5 ಇಂಚಿದೆ. ಅವ್ರದ್ದು 4.5 ಇಂಚ್ ಇತ್ತು. 5 ಇಂಚನ್ನು ನಾನು ಇಟ್ಕೋತಾ ಇದ್ದೀನಿ. ಈ ಥರ ನೀವು ನೋಡಿ, ಪೂರ್ತಿ ಭುಜ 5 ಇಂಚಿದೆ. ಇವಾಗ ನೀವು ಕರೆಕ್ಟಾಗಿ ಅಲ್ಲಿ ಎಷ್ಟು ಬರುತ್ತೋ ಇಲ್ಲಿ ಕೆಳಗೂ ಸಹ ಅಷ್ಟೇ ಇಟ್ಬಿಟ್ಟು ನೀವು ಸ್ಕೇಲಿಂದ ನೀಟಾಗಿ ಒಂದೊಂದು ಬಾಕ್ಸ್ ಥರನೂ ಮಾಡ್ಕೊಳ್ಳಿ. ನೋಡಿ, ಈ ಥರ. ಇವಾಗ ನೆಕ್ಕಿನ ಉದ್ದ 6.5 ಇಂಚು ರೆಡಿ ಇದೆ ಅವ್ರದ್ದು. ಅರ್ಧ ಇಂಚನ್ನು ನಾನು ಸೇರಿಸ್ಕೋತಾ ಇದ್ದೀನಿ. 7 ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ಸ್ಕೇಲಿನ ಸಹಾಯದಿಂದ ಈ ಥರ ನೀವು ನೀಟಾಗಿ ಹಾಕಿಬಿಟ್ಟು ನೀವು ಸ್ಟ್ರೇಟಾಗಿ ಒಂದು ಬಾಕ್ಸನ್ನು ಮಾಡ್ಕೊಳ್ಳಿ. ನೋಡಿ, ಈ ಥರ ನೀವು ಬಾಕ್ಸ್ ಮಾಡಿಬಿಟ್ಟು ಸ್ಕೇಲನ್ನು ಫ್ರೆಂಡ್ಸ್ ನೋಡಿ, ಸ್ಕೇಲ್ ಹೆಚ್ಚಾಗಿ ನೀವು ನೀಟಾಗಿ ನೀವು ಬಟ್ಟೆ ಕಟ್ಟಿಂಗ್ ಬರುವ ಹಾಗೆ ನೀವು ಸ್ಕೇಲ್ ಉಪಯೋಗಿಸಿ. ಇವಾಗ ಆರ್ಮೋಲು ನೋಡಿ, ಈ ಥರ ನೀವು ಶೇಪನ್ನು ಕೊಡಬೇಕು. ನೋಡಿ, ಇಲ್ಲ ಅಂದರೆ ನೀವು ಈ ಥರ ಬರುತ್ತೆ, ಇದು ಸ್ಕೇಲ್ ಥರ. ಅದನ್ನು ನೀವು ಆನ್ಲೈನಲ್ಲಿ ಸಿಗುತ್ತೆ. ಇದು ನೀವು ನೀಟಾಗಿ ಈ ಥರ ಇಟ್ಬಿಟ್ಟು ರೌಂಡ್ ಶೇಪು ಹೊಸದಾಗಿ ಕಲಿಯೋರಿಗೆ ಈ ಥರ ಇಟ್ಬಿಟ್ಟು ನೋಡಿ, ಈ ಥರ ನೀವು ರೌಂಡ್ ಶೇಪನ್ನು ನೀವು ಕೊಡ್ಬೋದು. ಈ ಥರ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು ಫ್ರೆಂಡ್ಸ್. ಇದು ಈ ಥರ ನೀವು ಇಟ್ಬಿಟ್ಟು ಶೇಪನ್ನು ನೀವು ನೀಟಾಗಿ ಕೊಟ್ಕೋಬೋದು. ನೋಡಿ, ಈ ಥರ ಆನ್ಲೈನ್ ಸಿಗುತ್ತೆ. ಇದು ನೀವು ಬೇಕಾದರೆ ತರಿಸ್ಕೋಬೋದು. ಇವಾಗ ಇದಕ್ಕೆ ಅರ್ಧ ಇಂಚನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಅರ್ಧ ಇಂಚು ನೋಡಿ, ಒಂದರಲ್ಲಿ ಅರ್ಧ ಇಂಚು ಮಾರ್ಕ್ ಮಾಡಿಬಿಟ್ಟು ಈ ಥರ ಅವರಿಗೆ ಡೀಪ್ ಬೇಕು ಅನ್ನಂಗಿದ್ರೆ ನೀವು ಸ್ವಲ್ಪ ಈ ಕಡೆ ಒಂದು 1/4 ಇಂಚನ್ನು ನೀವು ಈ ಥರ ಶೇಪು ಕೊಟ್ಕೋಬೇಕು. ನೋಡಿ, ಈ ಥರನೇ ನೀವು. ಇಲ್ಲ ಅಂದರೆ ನೀವು ಬಾಕ್ಸ್ ಒಳಗಡೆ ಈ ಶೇಪನ್ನು ನೀವು ಹಾಕ್ಬೋದು. ಇವಾಗ ನೀವು ಡಾಟ್ಗೆ
ನೋಡ್ಕೋಬೇಕು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೀವು ನೋಡಿಬಿಟ್ಟು 10 ಇಂಚಿಗೆ ಇದೆ ಅದು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ರಾಸ್ ಬೆಲ್ಟು 12 ಇಂಚಿದೆ, ಅರ್ಧ ಇಂಚನ್ನು ನಾನು ತೆಗೆದುಕೊಂಡಿದ್ದೀನಿ. ಪ್ರತಿಯೊಂದನ್ನು ನೀವು ಅಳತೆ ಬ್ಲೌಸ್ ಪ್ರಕಾರ ಹಾಕಿದರೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ. ಈಗ ಒಂದು ಸ್ಟ್ರೇಟಾಗಿ ಗೆರೆ ಎಳೆದ್ಬಿಟ್ಟು ಇವಾಗ ನೋಡಿ ನಿಮಗೆ 8.5 ಬೇಕಲ್ವಾ, 8.5ನ ಈ ಥರ ಮಾರ್ಕ್ ಮಾಡಿಬಿಟ್ಟು 2 ಇಂಚನ್ನು ಜಾಸ್ತಿ ತಗೊಳ್ಳಿ. ಇವಾಗ ಟಕ್ಸ್ಗೆ 3 ಇಂಚನ್ನು ನೀವು ಮಾರ್ಕ್ ಮಾಡಿಬಿಟ್ಟು 2 ಇಂಚನ್ನು ನೀವು ಟಕ್ಸ್ಗೆ ತಗೊಳ್ಳಿ. ನಂತರ ಮಧ್ಯ 1 ಇಂಚ್ ತಗೊಂಡ್ಬಿಟ್ಟು ಇವಾಗ ಸ್ಕೇಲಿನ ಸಹಾಯದಿಂದ ಇಲ್ಲಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಇವಾಗ ಇಲ್ಲಿಗೆ 1.5 ಇಂಚ್ ಮೇಲೆ ಬಂದು ನೀವು 1.5 ಇಂಚನ್ನು ನೀವು ಈ ಥರ ಕ್ರಾಸ್ ಆಗಿ ತೆಗೆದುಕೊಳ್ಳಿ. ಇಲ್ಲಿ 1.5 ಇಂಚಿಗೆ ಈ ಥರ ನೀವು ಶೇಪ್ ಕೊಡಿ. ಇವಾಗ 4 ಇಂಚ್ ಉಳಿದಿದೆ, ಅದರಲ್ಲಿ ನೀವು ಕೆಳಗಿನಿಂದ 2.5 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡಿ. ಇವಾಗ ಕಂಕಳ ಹತ್ತಿರ ನೀವು ಸ್ಟ್ರೇಟ್ ಬರುವ ಹಾಗೆ ನೀವು 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3.5 ಇಂಚಿಗೆ ನೀವು ಈ ಥರ ಟಕ್ಸನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದು ಫ್ರೆಂಡ್ಸ್, ಇದು ನೋಡಿ ಈಗ ನೀಟಾಗಿ ಇದು ನಾನು ಮಾರ್ಕನ್ನು ಹಾಕಿದ್ದೀನಿ. ಇದಕ್ಕೆ ಸೊಂಟದ ಸುತ್ತಳತೆ 30 ಇಂಚಿದೆ. ಇದರಲ್ಲಿ ನಾವು 7.5 ಬರುತ್ತೆ. ನಂತರ 1 ಇಂಚ್ ಟಕ್ಸ್ಗೆ ಇಟ್ಬಿಟ್ಟು 2 ಇಂಚನ್ನು ನೀವು ಎಕ್ಸ್ಟ್ರಾ ಹೊಲಿಗೆಗಂತಲೇ ಇಟ್ಬಿಡಿ. ಮೇಲೆ ನಾವು ಇಟ್ಟಿದ್ವಲ್ಲ ಕಂಕಳ ಹತ್ರ, ಅಲ್ಲಿ ಆ ಥರನೇ ನೀವು 2 ಇಂಚನ್ನು ಎಕ್ಸ್ಟ್ರಾ ಇಟ್ಬಿಟ್ಟು ಇವಾಗ ನೀವು ನೀಟಾಗಿ ನಾವು ಹೇಗೆ ಮಾರ್ಕನ್ನು ಹಾಕಿದ್ದೀವಿ ಆ ರೀತಿ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಕ್ರಾಸ್ ಬೆಲ್ಟ್ ಚಿಕ್ಕದಾಗಿ ಬರುತ್ತೆ. ಅದಕ್ಕಾಗಿ ನೀವು ಎಕ್ಸ್ಟ್ರಾನ 3 ಇಂಚಿಗೆ ನೀವು ಒಂದು ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಬೆಲ್ಟನ್ನು ಎಕ್ಸ್ಟ್ರಾ 3 ಇಂಚು ಮೇಲೆ, ಇಲ್ಲಿ 3 ಇಂಚು, ಇಲ್ಲಿ 3.5ಗೆ ಮೇಲ್ಭಾಗದ ಪಟ್ಟಿಗೆ ಮಾತ್ರ, ಕೆಳಭಾಗದನ್ನು ಕಟ್ ಮಾಡಬಾರ್ದು. ಇಲ್ಲಿ ನೋಡಿ ಇಷ್ಟು 2 ಇಂಚಿದೆ, ಇದು 3 ಇಂಚಿಗೆ ನೀವು ಈ ಥರ ಪಟ್ಟಿಯನ್ನು ನೀವು ಕಟ್ ಮಾಡಿಕೊಳ್ಳ್ರಿ. ಎಕ್ಸ್ಟ್ರಾ ಇದು ಬರಲ್ಲ ನೀವು ಕಟ್ ಮಾಡಿಕೊಂಡ್ರೆ. ಎಕ್ಸ್ಟ್ರಾ ನೀವು ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಹಿಂಭಾಗದ ನೀವು ಕಟ್ ಮಾಡಬಾರ್ದು, ಮುಂಭಾಗದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇವಾಗ ನೀವು ಕಟ್ ಮಾಡಿ ತೆಕ್ಕೋಬಹುದು. ನೋಡಿ ಫ್ರೆಂಡ್ಸ್, ಯಾರೋ ಕೇಳಿದರು 34 ಸುತ್ತಳತೆಯ ಬ್ಲೌಸ್ ಕಟಿಂಗ್ ತೋರಿಸಿ ಅಂತ. ಫ್ರೆಂಡ್ಸ್ ನೋಡಿ, ಇದು ನಿಮಗೆ ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದು ಲೈನಿಂಗು 34 ಸುತ್ತಳತೆಯ ಲೈನಿಂಗ್ ಕಟ್ ಮಾಡೋದು ಹೇಗೆ. ಲೈನಿಂಗು ಫ್ರೆಂಡ್ಸ್ ಮತ್ತು ಸಾದಾ ಬ್ಲೌಸು ಒಂದೇ ರೀತಿ ಬರುತ್ತೆ. ಅದರಲ್ಲಿ ನಾವು ಬಟ್ಟೆ ಉಳಿಸ್ಕೋಬೇಕು. ಇದರಲ್ಲಿ ವೇಸ್ಟ್ ಆದರೂ ಪರವಾಗಿಲ್ಲ, ಮೇನ್ ಫ್ಯಾಬ್ರಿಕಲ್ಲಿ ಸಿಗುತ್ತಲ್ಲ. ಇವಾಗ ಲೈನಿಂಗ್ ಮೇಲೆ ಈ ಥರ ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಬೆಳಕು ಬಂದಿರೋದಕ್ಕಾಗಿ ಕಲರ್ ಸ್ವಲ್ಪ ಚೇಂಜ್ ಅನಿಸುತ್ತೆ. ನೋಡಿ ಈ ಥರ ನೀವು ಬಟ್ಟೆನ ಈ ಥರ ಇಟ್ಬಿಟ್ಟು ನೀಟಾಗಿ ಈ ಥರ ಇಟ್ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಕ್ರಾಸ್ ಬೆಲ್ಟ್ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. 3.5 ಇಂಚಿಗೆ ಇದನ್ನು ನಾನು ಕಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ 3 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ಇವಾಗ ಮೇನ್ ಬಟ್ಟೆ ಮೇಲೆ ಈ ಥರ ಲೈನಿಂಗ್ ಇಟ್ಟು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಹಿಂಭಾಗ, ಇದು ಮುಂಭಾಗನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಈ ಥರ ನೀವು ಪಾರ್ಟನ್ನು ಎತ್ತಿಟ್ಕೋಬೇಕು. ಇದು ಹಿಂಭಾಗ, ಇದು ಕ್ರಾಸ್ ಬೆಲ್ಟ್ಗೆ. ನೋಡಿ ಫ್ರೆಂಡ್ಸ್, ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮಗೂ ಖುಷಿಯಾಗುತ್ತೆ ವಿಡಿಯೋ ಮಾಡೋದಕ್ಕೆ. ನೋಡಿ ಕ್ರಾಸ್ ಬೆಲ್ಟನ್ನು ನಾನು 3 ಇಂಚನ್ನು ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ.
ಇವಾಗ ಇದು ಸ್ಲೀವ್ಗೆ ನಾನು ಎತ್ತಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ.